ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಕ್ಕಳಿಗೆ ವೆಯ್ಟ್ ಗೇನ್ ಆಗುವಂಥದ್ದು ಮತ್ತು ಲಂಚ್ಗೆ ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿನ ಹೇಳ್ತಾ ಇದ್ದೀನಿ. ಮತ್ತು ತುಂಬ ಟೇಸ್ಟಿಯಾಗಿರುವಂತಹ ಒಂದು ಬಿರಿಯಾನಿ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಿನ ಟಿಫನ್ಗೆ ನಾನು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಲಂಚ್ ಬಾಕ್ಸ್ಗೆ ತುಂಬಾ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ರವೆ ಸ್ವಲ್ಪ ತೊಗೊಂಡು ಅದಕ್ಕೆ 2 ಲೋಟದಷ್ಟು ಮೊಸರನ್ನ ಹಾಕಿದ್ದೀನಿ. ಮತ್ತು ಅದಕ್ಕೆ ವೆಜಿಟೇಬಲ್ಸ್ ಏನೇನು ಬೇಕು ಅಂತಂದರೆ ಕ್ಯಾರೆಟ್, ಸ್ವಲ್ಪ 1-2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿನ ತೊಗೊಂಡು ಕಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಉಪ್ಪನ್ನು ನಾನು ಮೊದಲೇ ಆ್ಯಡ್ ಮಾಡಿದ್ದೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ವೆಜಿಟೇಬಲ್ಸ್ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಜಾಸ್ತಿ ಕಟ್ ಮಾಡ್ಕೊಂಡು ಹಾಕೋಬೋದು. ನಿಮ್ಮ ಮಕ್ಕಳೇನಾದರೂ ತುಂಬ ವೆಯ್ಟ್ ಲಾಸ್ ಇದ್ದಾರೆ ಅಂತ ಹೇಳಿದ್ರೆ ಈ ಥರ ಒಂದು ರೆಸಿಪಿನ ಅವ್ರಿಗೆ ವಾರದಲ್ಲಿ 2 ಸರಿ ಮಾಡಿಕೊಟ್ರೆ ವೆಯ್ಟ್ ಗೇನ್ ಆಗೋದಕ್ಕೆ ಯೂಸ್ ಆಗುತ್ತೆ. ತುಂಬಾ ಹೆಲ್ದಿ ರೆಸಿಪಿ ಇದು. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ನೆನೆಸಿದ್ರೆ ಸಾಕಾಗುತ್ತೆ. ಆಮೇಲೆ ನಾನು ಒಂದು ಸ್ಟವ್ ಹಾಕಿ ತವಾನ ಇಟ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ನಾನು ರೊಟ್ಟಿ ಹಾಕೋಕ್ಕೆ ಒಂದು ಸೌಟು ಮೇಲೆ ಸ್ವಲ್ಪ ಹಾಕ್ತೀನಿ. ಯಾಕಂದರೆ ಅದು ಜಾಸ್ತಿ ಅಗಲ ಆಗಿಬಿಟ್ರೆ ನಮಗೆ ಎತ್ತೋದಕ್ಕೂ ಕಷ್ಟ ಆಗಿಬಿಡುತ್ತೆ, ಕೆಳಗೆ ಸ್ಟಿಕ್ಕಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಈ ಥರ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ನಾವು ರವೆನ ಎಷ್ಟು ಹಾಕಿರ್ತೀವಿ ಅದ್ರ ಮೇಲೆ ಮೊಸರನ್ನ ನೋಡ್ಕೊಂಡು ಹಾಕಬೇಕು. ಏನಾದರೂ ಮೊಸರು ಜಾಸ್ತಿ ಆಯಿತು ಅಂತಂದರೆ ಅದು ನಮಗೆ ಎತ್ತೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಕಟ್ಟಾಗಿಬಿಡುತ್ತೆ ಮಧ್ಯೆ ಎಲ್ಲ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೊಸರು ಹಾಕಬೇಕು ಅಂತಂದರೆ. ನಾನಿಲ್ಲಿ 3 ಕಪ್ ರವೆನ ತೊಗೊಂಡಿದ್ದೆ. 3 ಕಪ್ಗೆ 2 ಲೋಟದಷ್ಟು ಮೊಸರನ್ನ ಹಾಕಿದ್ದೀನಿ. ಅದು ಚಿಕ್ಕ ಲೋಟದಲ್ಲಿ ಹಾಕಿದ್ದೀನಿ. ಇವಾಗ ರೆಡಿ ಆಯಿತು ಟಿಫನ್ನು. ನಾನು ಇದರಲ್ಲಿ 3 ಜನಕ್ಕೆ ಆಗುವಷ್ಟು ರವೆನ ಕಲಿಸ್ಬಿಟ್ಟು ರೆಡಿ ಮಾಡಿಕೊಂಡೆ. ಮತ್ತು ಇವಾಗ ನಾನು ಟಿಫನ್ ಮಾಡಿಬಿಟ್ಟು ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಊಟಕ್ಕೆ ಸ್ಪೆಷಲ್ಲಾಗಿ ನಾನು ಇವತ್ತು ಸಂಡೇ ಆಗಿದ್ದರಿಂದ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ಏನೇನು ಬೇಕು ಅಂತಂದರೆ ಈರುಳ್ಳಿ, ಟೊಮೊಟೊ ಮತ್ತು ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ. ಈ ಕೊತ್ತಂಬರಿ ಕಾಳು ಏನಂದರೆ ಹೆವಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಫುಲ್ ಆ್ಯಡ್ ಮಾಡ್ತೀನಿ. 2 ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ತೀನಿ. ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವಿವತ್ತು ಟಿಫನ್ ಮಾಡಿ ಅಡುಗೆ ಮಾಡೋ ಅಷ್ಟರಲ್ಲೇ 2 ಗಂಟೆ ಆಗಿತ್ತು. ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಬಿರಿಯಾನಿಲಿ ತುಂಬ ವೆರೈಟೀಸ್ ಇರುತ್ತೆ, ಆದರೆ ಇದು ಮಾತ್ರ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಒಂದು ಪ್ಯಾನನ್ನು ಇಟ್ಬಿಟ್ಟು ನಾನು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನನ್ನು ಇಡ್ತೀನಿ. ನಾವೇನಾದರೂ ನಾನ್ ವೆಜ್ಗೆ ಮಸಾಲೆನ ರುಬ್ಕೋಬೇಕು ಅಂತ ಹೇಳಿದರೆ ಮೊದಲು ಅದನ್ನು ನಾವು ಯಾವುದೇ ವೆಜಿಟೇಬಲ್ಸ್ ತೊಗೊಂಡ್ರು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಪೇಸ್ಟ್ ಮಾಡಿ ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಮೊದಲು ಸ್ವಲ್ಪನೇ ಆಯಿಲ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತೀನಿ. ಜಾಸ್ತಿನೂ ಹಾಕ್ತಿಲ್ಲ, ತೀರಾ ಕಡಿಮೆನೂ ಹಾಕ್ತಿಲ್ಲ, ಮೀಡಿಯಮಾಗಿ ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ. ಅದು ಫ್ರೈ ನಾನು ವೆಜಿಟೇಬಲ್ ತೊಗೊಂಡಿದ್ನಲ್ಲ ಅದಷ್ಟು ಫ್ರೈ ಆಗೋದಕ್ಕೆ ಇಷ್ಟು ಆಯಿಲ್ ಬೇಕಾಗುತ್ತೆ, ಅದಕ್ಕೆ ಇಷ್ಟು ಹಾಕಿದ್ದೀನಿ. ಆಯಿಲು ನಿಧಾನಕ್ಕೆ ಕಾಯ್ತಾ ಇದೆ. ಇವಾಗ ಎಣ್ಣೆ ಕಾದ ಮೇಲೆ ನಾನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ ಅಷ್ಟೇ, ಮತ್ತು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಚಿಲ್ಲಿ ಪೌಡರ್ನೂ ಹಾಕಬೇಕು, ಅದಕ್ಕೋಸ್ಕರ ಬರೀ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 3 ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ 1 ಇಂಚ್ ಹಾಕಿದ್ದೀನಿ. ಕೊತ್ತಂಬರಿ ಕಾಳನ್ನು 2 ಸ್ಪೂನ್ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಮುಂಚೆನೇ ಎಲ್ಲ ಕ್ಲಿಯರಾಗಿ ಒಂದೇ ಸಮ ಫ್ರೈ ಮಾಡಬೇಕು ಅಂತಂದರೆ ಒಟ್ಟಿಗೆ ಎಲ್ಲನೂ ಹಾಕೋಬೇಕು. ಇದು ಹಸಿ ಸ್ಮೆಲ್ ಹೋಗಬೇಕು ಮತ್ತು ತುಂಬ ಡ್ರೈ ಆಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಇದು ಫ್ರೈ ಆಗೋ ತನಕ.
ಫ್ರೈ ಆದಮೇಲೆ ನಾನು ಒಂದು ಪ್ಲೇಟ್ಗೆ ಹಾಕ್ತೀನಿ, ಯಾಕಂದರೆ ಅದು ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ನಾವು ಗ್ರೈಂಡ್ ಮಾಡಬೇಕು. ನಾವು ಬಿಸಿ ಹಾಕಿದಾಗ ಏನಾಗುತ್ತೆ, ಅದು ಕ್ಯಾಪು ನಾವು ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ಲ ಆ ಜಾರ್ ಕ್ಯಾಪು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಫ್ರೈ ಮಾಡಿರೋದನ್ನ ಹೀಗೆ ಎತ್ತಿಟ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ತಣ್ಣಗಾಗಿದೆ. ಆದಮೇಲೆ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಡ್ರೈ ಆಗಿರಬೇಕು, ಹಾಗಾದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಸ್ಮೆಲ್ ಕೂಡ ಒಂದು ಸ್ವಲ್ಪನೂ ಇರೋದಿಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಡ್ರೈ ಆಗಿ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಬೇರೆ ಯಾವುದೋ ಒಂದು ಬಿರಿಯಾನಿ ಮಾಡಬೇಕು ಅಂತಂದ್ರೂ ಬೇರೆ ಥರ ವೆರೈಟೀಸ್ ಆಗಿ ಮಾಡ್ತಾರೆ ಕೆಲವೊಬ್ಬರು. ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಟೇಸ್ಟ್ ಕೊಡೋದು ಅಂತಂದರೆ ಈ ಬಿರಿಯಾನಿ ಮಾತ್ರ. ಇದು ದಮ್ ಬಿರಿಯಾನಿ ಇರುತ್ತಲ್ಲ ಆ ಟೈಪಲ್ಲಿ ಮಾಡೋವಂಥದ್ದು. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ಥರ ನೈಸಾಗಿ ಪೇಸ್ಟ್ ಆಗಬೇಕದು. ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡು ಇವಾಗ ನಾನು ಕುಕ್ಕರ್ನ ಇಡ್ತೀನಿ ರೆಡಿ ಮಾಡ್ಕೊಳ್ಳೋದಕ್ಕೆ. ನಾನು ಬಿರಿಯಾನಿ ಆಗಲಿ ರೈಸ್ ಬಾತ್ ಆಗಲಿ ಈ ಥರ ಮಸಾಲೆ ಐಟಮ್ಸ್ ಯಾವುದೋ ಒಂದು ರೈಸ್ ಐಟಮ್ಸ್ ಮಾಡಬೇಕು ಅಂತಂದರೆ ಕುಕ್ಕರಲ್ಲಿ ಮಾಡ್ತೀನಿ. ಯಾಕಂದರೆ ಕ್ವಿಕ್ಕಾಗೂ ಹೋಗುತ್ತೆ, ನಮಗೆ ಅದು ಪರ್ಫೆಕ್ಟಾಗಿ ಅಡುಗೆ ಫಿನಿಶಿಂಗ್ ಕೂಡ ಸಖತ್ತಾಗಿ ಕೊಡುತ್ತೆ ಕುಕ್ಕರಲ್ಲಿ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಾನು ಇದಕ್ಕೆ ಸ್ಪೈಸಸ್ ಐಟಮ್ಸ್ ಏನಿದೆ ಅದನ್ನಿಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮರಾಠಿ ಮೊಗ್ಗು ಮತ್ತು ಬಿರಿಯಾನಿ ಎಲೆ, ಇನ್ನೊಂದು ನಕ್ಷತ್ರ ಮೊಗ್ಗು ಹಾಕಿದ್ದೀನಿ. ಅದು ಫ್ರೈ ಆದಮೇಲೆ ನಾನು ಇದಕ್ಕೆ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ನಾವು ನಾನ್ ವೆಜ್ ಮಾಡಬೇಕು ಅಂತಂದರೆ ಈ ಈರುಳ್ಳಿ ಮಾತ್ರ ತುಂಬ ಜಾಸ್ತಿನೇ ಇರಬೇಕು, ಹಾಗಾದರೆ ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಈರುಳ್ಳಿ ಕಡಿಮೆ ಹಾಕ್ತು ಅಂತಂದರೆ ಅದು ಟೇಸ್ಟ್ ತುಂಬಾ ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಯಾವುದೇ ನಾನ್ ವೆಜ್ ಮಾಡಬೇಕು ಅಂತಂದ್ರೂ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ. ಇದು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಚಕ್ಕೆ ಮತ್ತು ಲವಂಗದ್ದು, ಆ ಪೌಡ್ರನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಆ ಪೌಡ್ರ್ ಆ್ಯಡ್ ಮಾಡಿಬಿಟ್ಟು ಆಮೇಲೆ ನಾನು ಚಿಕನ್ನ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಫ್ರೈ ಆದಮೇಲೆ ಚಿಕನ್ನ ಹಾಕಿ ಆವಾಗ ಬೇರೆ ಒಂಥರ ಟೇಸ್ಟ್ ಬರುತ್ತೆ. ನೀವೇನಾದರೂ ಟೊಮೊಟೊ ಹಾಕಿದ ಮೇಲೆ ಚಿಕನ್ ಹಾಕ್ತೀನಿ ಅಂದರೆ ಅಷ್ಟೊಂದು ನಿಮ್ಗೆ ಟೇಸ್ಟ್ ಕೊಡೋಲ್ಲ. ಈರುಳ್ಳಿ ಹಾಕಿದ ಮೇಲೆ ಚಿಕನ್ನ ಅದರಲ್ಲಿ ಫ್ರೈ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಯಾವುದೇ ಒಂದು ನಾನ್ ವೆಜ್ ಮಾಡಬೇಕಾದ್ರೂ ಇದು ಮೇಯ್ನು. ಅರಿಶಿನ ಹಾಕಿದ ಮೇಲೆ ಅದು ಚೆನ್ನಾಗಿ ಎಲ್ಲ ಪೀಸಸ್ಗೂ ಹಿಡಿಯೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕನನ್ನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದರೆ ಚಿಕನಲ್ಲೇ ಸ್ವಲ್ಪ ನೀರು ಬಿಡುತ್ತೆ. ಆ ನೀರಲ್ಲೇ ಫ್ರೈ ಆದಮೇಲೆ ಅದು ತುಂಬಾ ಟೇಸ್ಟ್ ಬರೋದು. ಮತ್ತು ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮಸಾಲೆನೂ ಅಷ್ಟೇ ಎಲ್ಲದಕ್ಕೂ ಹಿಡಿಯೋ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ನಾನು ಯಾವುದೇ ನಾನ್ ವೆಜ್ ಮಾಡಬೇಕಾದ್ರೂ ಇದೇ ಥರ ಫಾಲೋ ಮಾಡ್ತೀನಿ. ಈರುಳ್ಳಿ ಆದಮೇಲೆ ಚಿಕನ್ ಹಾಕ್ಬಿಟ್ಟು ಅದಾದಮೇಲೆ ನಾನು ಮಸಾಲೆನ ಸೇರಿಸ್ತೀನಿ. ಈ ಮಸಾಲೆ ನಾವು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ಟೊಮೊಟೊನ ಹಾಕ್ತಾಯಿದ್ದೀನಿ. ನಾವು ಮಸಾಲೆನ ಮೊದಲೇ ಫ್ರೈ ಮಾಡಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಅದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಇವಾಗ. ಆಮೇಲೆ ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ರೈಸನ್ನು ಹಾಕ್ತಾಯಿದ್ದೀನಿ. ನಾನು ರೈಸ್ ಇಲ್ಲಿ 2 ಲೋಟದಷ್ಟು ತೊಗೊಂಡಿದ್ದೀನಿ, ಅಂದರೆ ಅರ್ಧ KGಯಷ್ಟು ಹಾಕ್ತಾಯಿದ್ದೀನಿ. 2 ಲೋಟ ರೈಸ್ ಹಾಕಿದ್ರೆ ನಾನು 3 ಅಥವಾ 3 ಇಷ್ಟೇ ಅದಕ್ಕೆ ನೀರು ಆ್ಯಡ್ ಮಾಡೋದು, ಜಾಸ್ತಿ ಆ್ಯಡ್ ಮಾಡಲ್ಲ. ಈ ಕುಕ್ಕರಲ್ಲಿ ಮಾಡ್ತೀವಲ್ಲ ಅದರಿಂದ ನಾವು ಜಾಸ್ತಿ ಬೆಂದ್ಕೊಬಿಡುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕಿಬಿಟ್ಟು ಮಾಡ್ತೀನಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ನಾನು ಗರಂ ಮಸಾಲ 1 ಸ್ಪೂನ್ ಹಾಕ್ತೀನಿ, ಮತ್ತು ಕೊತ್ತಂಬರಿ ಪುಡಿನ 1 ಸ್ಪೂನ್ ಹಾಕ್ತೀನಿ. ಚಿಲ್ಲಿ ಪೌಡರ್ನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ಚಿಲ್ಲಿ ಪೌಡರ್ನ ಕಡಿಮೆ ಆಗಿ ಹಾಕ್ಬೋದು. ಮತ್ತು ಚಿಕನ್ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಯಾವುದೇ ಆದರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬಿರಿಯಾನಿ ಮಸಾಲೆನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ನಾನು ಎಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನನ್ನ ಕೈಯಲ್ಲೇ ಹಾಕೋದು, ಸ್ಪೂನಲ್ಲಿ ಅಳತೆ ಗೊತ್ತಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಇವಾಗ ಲಾಸ್ಟಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕಸೂರಿ ಮೇಥಿ ಬಿರಿಯಾನಿ ಆಗಲಿ ಮತ್ತು ಯಾವುದೇ ಥರ ರೈಸ್ ಬಾತ್ ವೆಜಿಟೇಬಲ್ ರೈಸ್ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಕಸೂರಿ ಮೇಥಿನ ಲಾಸ್ಟಲ್ಲೇ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು 3 ವಿಸಲ್ ಬರೋ ತನಕ ಇಟ್ಬಿಟ್ಟು ನಾನಿಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಈರುಳ್ಳಿ ಒಂದು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡು ಹಾಕಿದ್ದೀನಿ. ನಾನು ಇದಕ್ಕೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ನನ್ನ ಮಗ ಖಾರ ಇರೋದನ್ನ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ. ರುಚಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿ 3 ವಿಸಲ್ ಬರೋ ತನಕ ಇದನ್ನು ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟು, ಬಿರಿಯಾನಿ ಇವಾಗ 3 ವಿಸಲ್ ಹೊದ್ದು ರೆಡಿ ಆಗಿದೆ. ನಾನು ಇದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ನೀರೆಲ್ಲ ಮೇಲೆ ನಿಂತ್ಕೊಬಿಟ್ಟಿದೆ. ನಾವು ಏನೇ ಒಂದು ಕುಕ್ಕರಲ್ಲಿ ಮಾಡಿದ್ರು ಅಷ್ಟೇ, ಮಸಾಲೆ ಎಲ್ಲ ಮೇಲಿರುತ್ತೆ, ರೈಸ್ ಎಲ್ಲ ಕೆಳಗಡೆ ಇರುತ್ತೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ಮೇಲೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟ್ಗೇನು ಪ್ರಾಬ್ಲಮ್ ಆಗಲ್ಲ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಇದು ನ್ಯಾಚುರಲ್ ಆಗಿ ಯಾವುದೇ ರೀತಿಯಾದ ಪೌಡ್ರನ್ನ ಯೂಸ್ ಮಾಡಿಲ್ಲ. ಬರೀ ಚಿಕನ್ ಮಸಾಲ ಒಂದು ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬಿರಿಯಾನಿ ಮಸಾಲೆ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ. ನಾವು ಮಸಾಲೆ ಪೇಸ್ಟ್ ಮಾಡ್ತೀವಲ್ಲ, ಅದರಲ್ಲೇ ಇರೋದು ಟೇಸ್ಟು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಹಾಕಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಸಖತ್ತಾಗೇ ಇತ್ತು. ಈ ಒಂದು ಬಿರಿಯಾನಿ ರೆಸಿಪಿನ ನಿಮ್ಮನೇಲೂ ಕೂಡ ಮಾಡಿ ಟೇಸ್ಟ್ ನೋಡಿ ನನಗೆ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.